ಬೇರೆ ಬಿಡಿ. ಹಲೋ, ನಮಸ್ಕಾರ ಎಲ್ಲರಿಗೂ. ಓಂ ಬ್ರಹ್ಮದೇವಾಯ ನಮಃ, ಓಂ ಭದ್ರಕಾಳಿದೇವಿ ನಮಃ. ಇವತ್ತು ಮಾತಾಡ್ತಿರೋಂಥ ಒಂದು ಮಾತು ವಿರಾಟ್ ಕೊಹ್ಲಿ ಮಾತು. ದಯವಿಟ್ಟು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ವಾಸ್ತವಾಂಶವನ್ನು ಮಾತಾಡ್ತೀನಿ. ವಿರಾಟ್ ಕೊಹ್ಲಿ ಬಗ್ಗೆ ಸಾಕಷ್ಟು ಮಾಹಿತಿನ ಆಡ್ತೀನಿ. ಹಾಗಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತೀನಿ. ವಿರಾಟ್ ಕೊಹ್ಲಿ ಭಾಳ ದಿನದಿಂದ ಹೇಳ್ತಾ ಬಂದಿದೆ. ನಾನು ನೆನ್ನೆಲ್ಲೂ ಕೂಡ ಫಸ್ಟ್ ಹೇಳ್ಬಿಟ್ಟು ಹೋದೆ. ಲೈವ್ ಸ್ಟಾರ್ಟ್ ಆದಾಗಲೇ ಅದೊಂದು ವಿಡಿಯೋ ತುಳುಕಿರುತ್ತೆ ನೆನ್ನೆದ್ರಲ್ಲಿ 100%. ನಾನು ಫೋನ್ ಮಾಡೋದು ಕೂಡ ಮರ್ತೆ 100%. ವಿರಾಟ್ ಕೊಹ್ಲಿ ಗುರು ನಕ್ಷತ್ರ ದಿವಸ ಅವರು ಅಗ್ರವೇಶದಂಥ ಒಂದು ಮ್ಯಾಚ್ಗಳಿದ್ದಾಗ ಅವರು ಆಡೋಕ್ಕಾಗಲ್ಲ, ತೊಂದರೆ ಸಿಗಾಕಿರ್ತಾರೆ. ಆ ಗುರು ನಾನು ಸ್ಟಾರ್ಟಿಂಗಲ್ಲೇ ನಾನು ನೆನ್ನೆಲ್ಲ ಹೇಳ್ತೀನಿ, ಇವತ್ತು ಕಷ್ಟ RCBಗೆ ಅಂತ ಒಂದು ಲೈನಲ್ಲಿ ಹೇಳ್ತೀನಿ, ನನಗೆ ಯಾಕೆ ಬೇಕು ಅಂತ. 100% ನನಗೆ ಈ ಮ್ಯಾಚು ನಿನ್ನೆ ಭಾಳ ಹೋಪ್ ಇರಲಿಲ್ಲ ಮ್ಯಾಚು. ಯಾಕಂದರೆ ಆ ನಕ್ಷತ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ನೋಡಿರೋದ್ರಿಂದ, ನಿನ್ನೆ ವಿಶಾಖ ನಕ್ಷತ್ರ ಇದ್ದಿದ್ದರಿಂದ ನನಗೆ ತುಂಬ ಒಲವು ಇರಲಿಲ್ಲ ವಿರಾಟ್ ಕೊಹ್ಲಿ ಮೇಲೆ. ವಿರಾಟ್ ಕೊಹ್ಲಿ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಖಂಡಿತಲ್ಲೂ ಕೂಡ ವಿರಾಟ್ ಕೊಹ್ಲಿ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಹಾಗಾಗಿ ವಿರಾಟ್ ಕೊಹ್ಲಿ ಜಾತಕವನ್ನು ನಾನು ವಿಶ್ಲೇಷಣೆ ಮಾಡಿದಾಗ ಭಾಳ ಮಿರಾಕಲ್, ಭಾಳ ಅಂದರೆ ನನಗೆ ತುಂಬ ಮಿರಾಕಲ್ ವಿಶ್ಲೇಷಣೆ ಮಾಡಿದಾಗ ವಿರಾಟ್ ಕೊಹ್ಲಿದು ಅವ್ರ ಬಗ್ಗೆ ಎಲ್ಲವನ್ನೂ ಕೂಡ ಹೇಳುತ್ತೆ. ಜ್ಯೋತಿಷ್ಯ ಕುಂಡಲಿ ಏನೆಲ್ಲ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತುಂಬ ಜನ RCBಗೆ ಸಪೋರ್ಟರ್ಸ್ ಇದ್ದೀರಾ, ಎಲ್ಲ ಇದ್ದೀರಾ. RCBಗೆ ಯಾಕೆ ಹಿಂಗೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. RCB ಯಾವಾಗಲೂ 2ನೇ ತಾರೀಕು ಅತಿ ಹೆಚ್ಚು ಮ್ಯಾಚನ್ನ ಸೋಲ್ತಾರೆ. RCB ಮ್ಯಾಚನ್ನ ಸೋಲ್ತಾರೆ. ಹಾಗಾಗಿ ಸೋಲೋದ್ರಿಂದ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಭಾಳ ಮಿರಾಕಲ್. ನೀವು ನನ್ನನ್ನು ಫಾಲೋವರ್ಸ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. RCB ಮ್ಯಾಚನ್ನು ಸೋತಿರೋದ್ರಿಂದ ಮತ್ತು ವಿರಾಟ್ ಕೊಹ್ಲಿ ಜಾತಕವನ್ನು ವಿಶ್ಲೇಷಣೆ ಮಾಡ್ತೀನಿ. ಅವ್ರಿಗೆ ತುಂಬ ಗಂಡಾಂತರಗಳು ಸಾಕಷ್ಟು ಇದ್ದಾವೆ. ಗಂಡಾಂತರಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅವ್ರ ಜಾತಕ ಈಗಿದೆ 100%. ಇದೊಂದು ಜಾತಕವನ್ನು ಹಾಕಿ ಸರ್, ಒಳ್ಳೆಯದಾಗಲಿ. ಇದೊಂದು ಜಾತಕನ ವಾಟ್ಸಪ್ಪಲ್ಲಿ ಕಳಿಸ್ದಾಗ ಹಾಕ್ತಾರೆ. ಹಾಗಾಗಿ 100% ವಿರಾಟ್ ಕೊಹ್ಲಿ ಜಾತಕ ಕುಂಡಲಿದು 100%. ಈ ಕುಂಡಲಿಯನ್ನು ನೀವು ಹಾಕಿದಾಗ ಅದು ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಅವ್ರು ಬಳಸ್ತಿರೋಂಥ ಜೆರ್ಸಿ ನಂಬರ್ಸ್ ಇಸ್ ಓಕೆ, ಅದ್ಭುತವಾದ ನಂಬರ್ಸ್. ಭಾಳ 18 ನಂಬರ್ನ ಬಳಸ್ತಾರೆ. 18 ನಂಬರ್ಸು 5ನೇ ತಾರೀಕುವರೆಗೆ 18 ಆಗಿ ಬರುತ್ತೆ. ನಾನು ಕೂಡ 5ನೇ ತಾರೀಕು ಅವರ ಜೆರ್ಸಿ ನಂಬರ್ 18 ಆಗಿ ಬರುತ್ತೆ. ಆದರೆ ಇದು ಯಾವಾಗಲೂ 2, 11, 20 ಈ ನಂಬರ್ಸ್ಗಳಲ್ಲಿ ಆಗಿ ಬರಲ್ಲ 100%. 2, 11 ಇದೆಲ್ಲನೂ ಕೂಡ ಅವ್ರಿಗೆ ಆಗಿ ಬರಲ್ಲ. ಭಾಳ ಮಿರಾಕಲ್. ವಿರಾಟ್ ಕೊಹ್ಲಿಗೆ ನಾವು ಯಾವಾಗಲೂ ನೋಡಿದಾಗ ಇವಾಗ ವಿರಾಟ್ ಕೊಹ್ಲಿಗೆ ರಾಹು ದಶೆ ನಡೀತಾ ಇದೆ. ಈ ರಾಹು ನಕ್ಷತ್ರಗಳಿದ್ದಾಗ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತಾರೆ ವಿರಾಟ್ ಕೊಹ್ಲಿ, ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತಾರೆ. RCB ಪೂರ್ತಿ ವಿರಾಟ್ ಕೊಹ್ಲಿ ಮೇಲೆ ಡಿಸೈಡ್ ಆಗಿರ್ತದೆ 100%. ಭಾಳ ಮಿರಾಕಲ್ ಆಗುತ್ತೆ. ಮತ್ತು RCBಗೆ ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೆ. ವಿರಾಟ್ ಕೊಹ್ಲಿಗೆ 2030 ನಂತರ 2028, 2030 ಆಜುಬಾಜು ಮುಂದೆ 1 ಅವರ್ 2 ಅವರ್ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರ ಟೈಮ್ ಪ್ರಕಾರ. ಯಾಕಂದರೆ ಅವ್ರನ್ನ 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅವ್ರ ತಂದೆ ಕಳ್ಕೊಂಡಿರೋದು, ಅವರು ತುಂಬ ಅಗ್ರೆಸಿವ್ ಆಗಿ ಅವ್ರ ಲಗ್ನದಲ್ಲಿ ಶನಿರಿಂದ ಸ್ಪೋರ್ಟ್ಸಲ್ಲಿ ಮಾತ್ರ ಮಾತಾಡ್ತಾರೆ, ಅದಾದಮೇಲೆ ಮಾತಾಡಲ್ಲ. ಭಾಳ ವಿಶೇಷ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಭಾಳ ಮಿರಾಕಲ್. ಮತ್ತು ಕುಜ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಹೋಟೆಲ್ ಬಿಸ್ನೆಸ್ಗೆ ಬಂದಿರೋದು ಭಾಳ ವಿಶೇಷವಾಗಿ. ಶುಕ್ರ ದಶಮ ಸ್ಥಾನದಲ್ಲಿ ಅವ್ರ ಜಾಗದಲ್ಲಿ 10ನೇ ಮನೆಯಿಂದ ಅವರು ಬಿಸ್ನೆಸ್ನಲ್ಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕಂಡಿದ್ದಾರೆ 100%. ಚಂದ್ರ ಮತ್ತು ಶುಕ್ರ ಗ್ರಹ ಇಬ್ಬರು ಒಟ್ಟಿಗೆ ಇದ್ದಾಗ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ದೊಡ್ಡ ಸಕ್ಸಸ್ಸನ್ನು ಕಂಡಿದ್ದಾರೆ. ಸೂರ್ಯ ಮತ್ತು ಬುಧ ಬಲವಾಗಿರೋದ್ರಿಂದ ಕ್ಯಾಪ್ಟನ್, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಕ್ಯಾಪ್ಟನ್ ಆಗಬೇಕಂದ್ರೆ ಸೂರ್ಯ ಮತ್ತು ಬುಧ ಗ್ರಹ ತುಂಬ ಚೆನ್ನಾಗಿರಬೇಕು, ಭಾಳ ಅದ್ಭುತವಾಗಿ. ಇಲ್ಲೇನಾಗುತ್ತೆ, 10ನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹ ಇದ್ದಾಗ ಪರ್ಮನೆಂಟ್ ಸ್ಥಾನಮಾನವನ್ನು ಉಳಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ 10ನೇ ಮನೆಯಲ್ಲಿ ಚಂದ್ರ ಚಂಚಲವನ್ನು ಕೊಡ್ತಾ ಇರ್ತಾನೆ. 10th ಲಾರ್ಡ್ ಚಂದ್ರ ಯಾವಾಗಲೂ ಕೂಡ
ವೃತ್ತಿಯಲ್ಲಿ ಏರುಪೇರನ್ನ ಕೊಡ್ತಾನೆ. ಯಾಕಂದ್ರೆ ನನ್ನ ಜಾತಕದಲ್ಲೂ ಕೂಡ 10ನೇ ಮನೆಯಲ್ಲಿ ಚಂದ್ರ ಇದೆ. ನಾವು ಕೂಡ ಏರುಪೇರನ್ನು ನೋಡ್ತಾ ಇರ್ತೀವಿ 100%. ಹಾಗಾಗಿನೇ ಹಾಗಂತ ಅಗ್ರೆಸಿವ್ ಅಂತ ನಾನು ಕೂಡ 5ನೇ ತಾರೀಕು ಆಗಿರ್ತೀನಿ. ಯಾಕಂದರೆ ಇಲ್ಲೇನಾಗುತ್ತೆ, ಲಗ್ನಾಧಿಪತಿ ಶುಕ್ರ ಗುರುಗ್ರಹ ಅವನು ವೃಷಭ ರಾಶಿಲಿದ್ದಾನೆ ನೋಡಿ. ಇವಾಗ ವೃಷಭ ರಾಶಿಲಿದ್ದಾನೆ. ಇವಾಗ ಗೋಚಾರದಲ್ಲೂ ಕೂಡ ವೃಷಭದಲ್ಲಿದ್ದಾನೆ ವಿರಾಟ್ ಕೊಹ್ಲಿ ಜಾಗದಲ್ಲಿ. ಇವಾಗಲೂ ಕೂಡ 6ನೇ ಮನೆ ವೃಷಭದಲ್ಲೇ ಶುಕ್ರ ಗ್ರಹ ಇದ್ದಾನೆ 100%. ಇಲ್ಲೇನಾಗುತ್ತೆ, ವಿರಾಟ್ ಕೊಹ್ಲಿಗೆ ಭಾಳ ವಿಶೇಷವಾಗಿ ವಿರಾಟ್ ಕೊಹ್ಲಿಗೆ ನಾನು ನೋಡಿರೋ ಪ್ರಕಾರ 6ನೇ ಮನೆಯಲ್ಲಿದ್ದಾನೆ. ಈ ದಶೆ ನಡಿಬಾರ್ದು. ಈ ದಶೆ ನಡೆದಾಗ ಜೀವಕ್ಕೆ ತೊಂದರೆ ಅಂತ ಹೇಳುತ್ತೆ. ಇದನ್ನು ಹೆಚ್ಚು ಕಮ್ಮಿ ನಾನು ಇವತ್ತು ಹೇಳ್ತಾರೆ 5 ವರ್ಷದಿಂದ ಜಾತಕವನ್ನು ಪ್ರೆಡಿಕ್ಷನ್ ಮಾಡಿದ್ದೀನಿ. ಭಾಳ ಮಿರಾಕಲ್, ಭಾಳ ಮಿರಾಕಲ್. ಜೀವಕ್ಕೆ ತೊಂದರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಇದೇ ಥರ ಪುನೀತ್ ರಾಜ್ಕುಮಾರ್ ಜಾಗದಲ್ಲೂ ಕೂಡ ಗುರು 8ನೇ ಮನೆಯಲ್ಲಿದ್ದಾಗ ಆ ದಶೆ ಆಕ್ಟಿವೇಟ್ ಆಗಿದ ತಕ್ಷಣ ನಾವು ಅವ್ರನ್ನ ಕಳ್ಕೊಂಡು ಭಾಳ ವಿಶೇಷವಾಗಿ ಇಲ್ಲಿ ತುಂಬ ಫಿಟ್ನೆಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಜಾತಕವನ್ನು ನೋಡೋದ್ರಿಂದ ಅವ್ರಿಗೆ ತುಂಬ ಗಂಡಾಂತರಗಳಿದೆ. ಅದು ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೊಳ್ತಾರೆ ಗೊತ್ತಿಲ್ಲ 100%. ಯಾಕಂದರೆ ತುಂಬ ಪರಿಹಾರಗಳು, ಮಕ್ಕಳು ಹುಟ್ಟೋದ್ರಿಂದ ಪರಿಹಾರಗಳು ಇವೆಲ್ಲ ಸಿಗುತ್ತೆ 100%. ಈ ಥರ ಎಲ್ಲ ಪರಿಹಾರಗಳು ಸಿಗುತ್ತೆ. ಜ್ಯೋತಿಷ್ಯದಲ್ಲಿ 6ನೇ ಮನೆಯಲ್ಲಿ ಗುರುಗ್ರಹ ಇದ್ದು 8ನೇ ಮನೆಯಲ್ಲಿ ಗುರು ಇದ್ದಾಗ ಆ ದಶೆಗಳು ನಡೆದಾಗ ತುಂಬ ಅಪಾಯವನ್ನು ತಂದು ಕೊಟ್ಬಿಡ್ತವೆ. ಭಾಳ ವಿಶೇಷವಾಗಿ ಜೀವನದ ಮೇಲೆ ಪರಿಣಾಮವನ್ನು ಬೀಳುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಲಗ್ನದಲ್ಲಿ ಶನಿ ಗ್ರಹದಿಂದ ತುಂಬ ಬ್ರಿಲಿಯಂಟ್ ಗ್ರಹ ಅಂತ ಹೇಳುತ್ತೆ. ಲಗ್ನದಲ್ಲಿ ಬ್ರಿಲಿಯಂಟ್ ಗ್ರಹ ಭಾಳ ಅದ್ಭುತವಾಗಿ ಬ್ರಿಲಿಯಂಟ್ ಅಂತ ಹೇಳುತ್ತೆ. ಮತ್ತು ಬೆಂಗಳೂರು ಅನ್ನೋ ಒಂದು ಹೆಸರು ಒಂದು ಭಾಳ ಮಿರಾಕಲ್. ಈ ಬೆಂಗಳೂರನ್ನ ಹೆಸರು ಖಂಡಿತಲೂ ಕೂಡ ಇವಾಗ ಟೈಮಿಗೆ ಭಾಳ ವಿಶೇಷವಾಗಿ RCB ಅನ್ನೋ ಒಂದು ಅಕ್ಷರವನ್ನು ನಾವು ತರ್ತೀವಿ. ಯಾವಾಗಲೂ ಕೂಡ ಆ B ಅನ್ನೋ ಅಕ್ಷರ ಯಾವಾಗಲೂ ಕೂಡ ಬೆಂಡ್ ಆಗುತ್ತೆ. ಯಾವಾಗಲೂ ಕೂಡ ಅದು ಮಿರಾಕಲ್ ಒಳಗಡೆ ಬಂದಷ್ಟು ಸಕ್ಸಸ್ಸು. ಇವಾಗ ನಾವು ಬ್ರಹ್ಮ ಅಂತೀವಿ, ಬ್ರಹ್ಮನ್ನ ನಾವು ಎಲ್ಲೂ ಪೂಜನೆ ಮಾಡೋಕ್ಕೆ ಹೋಗಲ್ಲ ಅಂತೀವಿ. ಅಂದರೆ ಎಲ್ಲರೂ ಹೇಳ್ತಾರೆ 100%. ಅದು ಕೂಡ ಬಿಯಿಂದ ಭಾಳ ಪವರ್ಫುಲ್ಲಾಗಿ ಬ್ರಹ್ಮನ್ನ ನಾನು ಹೇಳ್ತಾ ಇದ್ದೀನಿ. B ಅನ್ನೋ ಒಂದು ಅಕ್ಷರಗಳು ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕೊಂಡು ಭಾಳ ಅದ್ಭುತವಾಗಿ. ಹಾಗಾಗಿನೇ ನಾನು ನೋಡಿರೋ ಪ್ರಕಾರ ಭಾಳ ಮಿರಾಕಲ್. ಹಾಗಾಗಿನೇ ಒಂದು ಯಾಕಪ್ಪ ಅಂದರೆ ಇವಾಗ ಗೋಚಾರದಲ್ಲೂ ಕೂಡ ಗುರು 6ನೇ ಮನೆಯಲ್ಲಿ ಇದ್ದಾನೆ. ಭಾಳ ಮಿರಾಕಲ್, ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ಹುಟ್ಟು, ಸಾವು, ರೋಗ, ಕಾಮ, ಮದ, ಮಸ್ತ, ಅಹಂಕಾರ, ಕೊಳೆ, ರೌಡಿ, ಡಾಕ್ಟ್ರು, ಪೊಲೀಸ್ ಆಫೀಸರ್ ಏನೆಲ್ಲ ಆಗ್ತಾರೆ, ಒಬ್ಬ ಅಷ್ಟೆಲ್ಲ ಜನ ಹೇಗೆ ಆಗ್ತಾನೆ, ಇದೆಲ್ಲ ದೇವರ ಪ್ರಕೃತಿಯಲ್ಲಿ ಜನ್ಮವನ್ನು ಕೊಟ್ಟಿರ್ತಾನೆ. ಇದನ್ನೆಲ್ಲವೂ ಕೂಡ ಈ ನೆಕ್ಸ್ಟ್ ಮಂತ್ 23ನೇ ತಾರೀಕು ಈ ಕ್ಲಾಸಲ್ಲಿ ಕೊಡ್ತೇನೆ ನೋಡಿ. ಇದು ವಿರಾಟ್ ಕೊಹ್ಲಿ ಜಾತಕ 100%. ವಿರಾಟ್ ಕೊಹ್ಲಿ ಕುಂಡಲಿ ಅದು 100%. ವಿರಾಟ್ ಕೊಹ್ಲಿ ಕುಂಡಲಿಯನ್ನು ನಾನು ಹಾಕಿರೋದು, ಬರೆದಿಟ್ಟು ಕೇಳಿ. ಎಲ್ಲವನ್ನು ಕೂಡ ನೀವು ತಿಳ್ಕೋಬಹುದು 100%. ಏನಕ್ಕೆ ಇದೇ 23ನೇ ತಾರೀಕು ಕ್ಲಾಸನ್ನು ಮುಂದಿನ ತಿಂಗಳು ಮಾಡ್ತಾಯಿದ್ದೆ ಅಂದರೆ, ಇದಕ್ಕೆ ಮುಂಚೆ ಶುಕ್ರಗ್ರಹದ ಹೋಮ ಮಾಡಿ ಶುಕ್ರಗ್ರಹದ ಅಭಿಷೇಕವನ್ನು ಮೂಲ ವಿಗ್ರಹಕ್ಕೆ ಮಾಡಿಸ್ತಾಯಿದ್ದೀನಿ. ಇದು ನನ್ನ ತುಂಬ ದೊಡ್ಡ ಆಸೆ. ಎಲ್ಲರೂ ಬರೋಕ್ಕಾಗಲ್ಲ, ಬರೋಕ್ಕಾದವ್ರು ಬಂದರೆ ಖಂಡಿತ ಕೂಡ ಅವರ ಕಷ್ಟಗಳೆಲ್ಲವನ್ನು ಕೂಡ ನಿವೃತ್ತಿ ಮಾಡ್ತಾರೆ 100%. ಯಾಕಂದರೆ ಶುಕ್ರನಿಗೆ ಅಂಥ ಒಂದು ಯೋಗದ ಫಲವನ್ನು ನಾನು 100%. ನನಗೆ ಗೊತ್ತಿರೋದೇನಪ್ಪ ಅಂದರೆ, ನನಗೆ ಶುಕ್ರ ಎಲ್ಲವನ್ನೂ ಕೊಟ್ಟಿದ್ದಾನೆ, ನಾನು ಅವನಿಗೆ ಕೊಡೋದು ನನ್ನ ಧರ್ಮ ಅದು. ಹಾಗಾಗಿ ನಾನು ತುಂಬ ಆರಾಧಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾರೆಲ್ಲ ಬರ್ತಿರೋ ಖಂಡಿತ ಕೂಡ ಬರ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಮೌಂಟನ್ನು ಕಟ್ಟಿ ನೀವು ನನ್ನ ಪೂಜೆಗೆ ಬರ್ಬೋದು. ಬರೋಕ್ಕಾಗಿಲ್ಲ ಅನ್ನೋರು ಜಾತಕವನ್ನು ಇಟ್ಟು ಶುಕ್ರ ದೋಷಕ್ಕೆ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ 100%. ನಾನು ನೆನ್ನೆಲ್ಲ ಮಾತಾಡಿರುವೆ, ಬೇಡ ಅಂತ ಬಿಟ್ಟೆ 100%. ನೆನ್ನೆಲ್ಲೂ ಕೂಡ ಯಾರು ಒಬ್ಬರು ಕೇಳಿದರು 100% ಇಂಟ್ರ್ಯೂ ಕೊಡಿ ಅಂತ. ನಾನು ಕೊಡಲ್ಲ ಅಂದೆ 100% ಯಾವುದೇ ಚಾನಲ್ಗೂ. ಇವಾಗೇನು ಯೂಟ್ಯೂಬರ್ ತುಂಬ ಜನ ಇದ್ದಾರೆ, ಒಂದು ನಿಮಿಷಕ್ಕೆ ಓಡ್ ಬರ್ತಾರೆ ಕರೆದ್ರೆ, ನನಗಿಲ್ಲ ಬೇಡಿ ಅಂದೆ. ಇಲ್ಲ, ನಾನು ನೆನ್ನೆಲ್ಲ ರಾಜ್ ನ್ಯೂಸಲ್ಲಿ ನನ್ನ ಸ್ಲಾಟಲ್ಲೇ ಮಾತಾಡ್ಬೋದಾಯ್ತು, ಮಾತಾಡಲ್ಲ. ನಾನು ಚುಟುಕಾಗಿ ಹೇಳ್ಬಿಟ್ಟು ಅದು ಇಂಡೈರೆಕ್ಟಾಗಿ RCBಲಿ ವಿರಾಟ್ ಕೊಹ್ಲಿ 100 ಹೊಡೆದ್ರು ಮ್ಯಾಚ್ ಸೋತೋಗ್ಬಿಡ್ತಾರೆ, ಜೋಪಾನ ಕಷ್ಟಪಡಬೇಕು ಅಂತ ಹೇಳೋದು. ಅಲ್ಲಿಗೆ ಸೋಲ್ತಾರೆ ಅಂತ ಹೇಳಿದ್ರಿಂದ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕು. RCB ಗೆಲ್ತಾರೆ ಅಂತ ನಾವ್ಯಾವತ್ತು ಹೇಳಿರಲಿಲ್ಲ. ನೆನ್ನೆ ಫಸ್ಟು ಲೈವ್ ಸ್ಟಾರ್ಟ್ ಆದಾಗಲೇ ಹೇಳಿದೆ ಈ ಮಾತನ್ನು. ಇದೆಲ್ಲಕ್ಕಿಂತ ವಿರಾಟ್ ಕೊಹ್ಲಿದು ಜಾತಕ ನೋಡಿದಾಗ ನಂಗೆ ತುಂಬ ಭಯವನ್ನು ಕಾಡಿದ್ದೆ. ಹಾಗಾಗಿ ಯಾಕಂದರೆ ಹಲವಾರು ಗಣ್ಯ ವ್ಯಕ್ತಿಗಳನ್ನ, ರಾಜಕಾರಣಿಗಳನ್ನ, ನಾರ್ಮಲ್ ವ್ಯಕ್ತಿಗಳನ್ನ, ಹಲವಾರು ಸಾವು ನೋವು ಎಲ್ಲರೂ ಕೂಡ ನಾನು ಒಂದು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ 2022ರಲ್ಲಿ 2022ರಲ್ಲಿ ಇದೇ ಒಬ್ಬರು
ಜಗದೀಶ್ ಅಂತ ಕರ್ನಾಟಕದಲ್ಲಿ IPS ಆಫೀಸರ್ ಇದ್ದರು 100%. ಅದಕ್ಕೆ ಮುಂಚೆ ನಾನು ಚಾಮರಾಜಪೇಟೆಯಲ್ಲಿ ನನ್ನ ಆಫೀಸ್ ಇದ್ದಾಗ ನನ್ನನ್ನು ಕೇಳಕ್ಕೆ ಬಂದಾಗ ನನಗೆ ಒಂಥರ ತೊಂದರೆ ಅಂತ ಹೇಳಿ ಬಂದಾಗ, ಇಲ್ಲ ನನಗೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ಮೇಲೆ ಮತ್ತು ತುಂಬ ದೊಡ್ಡ ಆಫೀಸರ್ ಆಗ್ತಾರೆ. ಮತ್ತು ಅದೆಲ್ಲ ಆಗಾದಮೇಲೆ ಮತ್ತೆ ನಮ್ಮ ಆಫೀಸಿಗೆ ಬರ್ತಾರೆ. ಆವಾಗ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಸರಿ ಏನಾಯಿತು, ನಾನು ಹಂಗೆ VIP ಜಾತಕಗಳ ಬಗ್ಗೆ ಮಾತಾಡಿ ಅಲ್ಲಿ ಏನೋ ಕರೆಸ್ಬಿಟ್ಟು ನಾನು IPL ಬಗ್ಗೆ ಮಾತಾಡೋದ್ರಿಂದ 100% ನಾನೇನೋ ಗ್ಯಾಮ್ಲಿಂಗ್ ಆಡ್ತೀನಿ, ಆ ಥರ ಆಡ್ತೀನಿ ಅಂತ ಇಂಡೈರೆಕ್ಟಾಗಿ ಹಾಕ್ಕೊಟ್ಟು ಇದನ್ನೆಲ್ಲ ನಾನೊಂದ್ಸರಿ ಕರೆದು ಎನ್ಕ್ವೈರಿ ಮಾಡಿದಾಗ ನಂಗೆ ತುಂಬ ಬೇಜಾರಾಗಿತ್ತು. 100% ಬೇಜಾರಾದಾಗ ನಾನು ಸುಮ್ಮನಿದ್ದೆ. ಆವಾಗ ಅವರೇ IPS ಆಫೀಸರು ನನ್ನ ಆಫೀಸಿಗೆ ಬರ್ಬೇಕಾದ್ರೆ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸವರು ಕಾಯ್ತಾಯಿದ್ರು ನನ್ನ ಕಾಯಿಲೆ ಅಂತ. ನಾನು ಲೇಟಾಗಿ ಹೋದಾಗ ಆವಾಗ ಅವ್ರ ಜಾತಕವನ್ನು ನೋಡಿದಾಗ ನನ್ನ ಹತ್ರ ಕೇಳ್ತಾರೆ, ನನ್ನ ಮನೆ ಕಡೆಲ್ಲ ಲಾಕ್ ಆಗಿದ್ದೀನಿ, ಫೈನಾನ್ಸ್ ಪ್ರಾಬ್ಲಮ್ ಹಿಂಗಿದೆ ಅಂತ. ಅವ್ರ ಜಾತಕ ನೋಡಿಬಿಟ್ಟು ಅವ್ರ ಎದುರುಗಡೆನೇ ಕೂತಿರ್ತಾರೆ, ಹೊರಗಡೆ ಪೊಲೀಸ್ ಆಫೀಸರ್ ಇರ್ತಾರೆ, ಎಲ್ಲ ಇರ್ತಾರೆ. ಸರ್, ನೀವಿನ್ನು 3 ತಿಂಗಳಲ್ಲಿ ಸತ್ತೋಗ್ತೀರಾ ಸರ್. ಅವ್ರು ಡಾಕ್ಟ್ರಾಗಿರೋದು IAS ಆಫೀಸರ್ ಆಗಿದ್ದಾರೆ, ಡಾಕ್ಟ್ರಾಗಿ IAS ಆಫೀಸರ್ ಆಗಿರ್ತಾರೆ. ಸರ್, ಇನ್ನು 3 ತಿಂಗಳಲ್ಲಿ ನೀವು ಸತ್ತೋಗ್ತೀರಾ ಸರ್, ವಿತ್ತು ನಿಮಗೆ ಕ್ಯಾನ್ಸರ್ ಬಂದು ಸತ್ತೋಗ್ತೀರಾ ಅಂತ ಹೇಳ್ತೀನಿ ನಾನು. ವಿತ್ತು ಕ್ಯಾನ್ಸರ್ ಬಂದು. ಸರ್, ನಂಗೆ ಕ್ಯಾನ್ಸರ್ ಏನಿಲ್ಲ ಅಂತಾರೆ. ಅದೇ ನಾನು ರಾಜ್ ನ್ಯೂಸ್ನ ಅವ್ರ ದಶೆ ಮುಗೀತಾ ಬಂದಿರುತ್ತೆ ಎಂಡಿಂಗಿಗೆ. ಕರೆಕ್ಟಾಗಿ ರಾಜ್ ನ್ಯೂಸ್ನ ನಾನು ಮುಗಿಸಿ ಲೈವಲ್ಲಿ ಕಾರ್ಪೊರೇಷನ್ ಸರ್ಕಲಲ್ಲಿ ನಾನು ಹೋಗ್ತಾ ಇರ್ತೀನಿ. ಕರೆಕ್ಟಾಗಿ ಫೋನ್ ಬರುತ್ತೆ ಅವ್ರದ್ದು. ಸರ್, ನೀವು ಹೇಳ್ದಂಗೆ ನಂಗೆ ಕ್ಯಾನ್ಸರ್ ಬಂದಿತ್ತು ಸರ್, ಗಂಟ್ಲು ಹತ್ರ ಕ್ಯಾನ್ಸರ್ ಅಂತ. ನಾನು ಹೇಳ್ತೀನಿ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಸರ್ ಅಂತೀನಿ. ಆದರೆ ವಿತಿನ್ ಇನ್ನು 2 ತಿಂಗಳೊಳಗಡೆ ಅವ್ರು ಕ್ಯಾನ್ಸರ್ ಬಂದ ತಕ್ಷಣ ಇಮಿಡಿಯೆಂಟ್ಲಿ ಸತ್ತೋಗ್ತಾರೆ 100%. ಇದು ನೀವು ಎಲ್ಲ TV ಫೇಸ್ಬುಕ್ಕಲ್ಲಿ ಎಲ್ಲ TV ಪತ್ರಿಕೆಲೆಲ್ಲ ನೀವು ಓದಿರ್ತೀರ. ಇದೇ ಥರ ಇಂಡೈರೆಕ್ಟಾಗಿ ಕನ್ನಡದಲ್ಲಿ ಸಿನಿಮಾ ನಟರನ್ನು ಕೂಡ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ. ಒಬ್ಬ ಸಿನಿಮಾ ಹೀರೋ ಫೈನಾನ್ಸ್ ಪ್ರಾಬ್ಲಮಿಂದ ಸಿಗಾಕಿರ್ತಾರೆ, ತೊಂದರೆ ಆಗುತ್ತೆ, ಬರ್ದಿಟ್ಟು ಕೇಳಿ ಅಂತ ನಾನು ಇಂಡೈರೆಕ್ಟಾಗಿ ಹೇಳಿದೆ, ಸ್ಟ್ರೈಟಾಗಿ ಹೇಳೋಕ್ಕಾಗಲ್ಲ. ಆ ಮಾತು ಕೂಡ ನಿಜ ಆಗೈತೆ. ಅದೇ ಥರ ತುಂಬ ಹಲವಾರು ಸಾವು ನೋವುಗಳನ್ನೆಲ್ಲ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ ಭಾಳ ವಿಶೇಷವಾಗಿ. ಇಲ್ಲೇನಾಗುತ್ತೆ, ನಾನೇನು ಈ ನಡುವೆ IPL ಕ್ರೌಡಲ್ಲಿ ಸ್ಟೇಡಿಯಮಲ್ಲಿ ಹೋಗಿ ನೋಡ್ತೀನಿ. ಮನೇಲೆಲ್ಲ ನಾನು IPL ಎಲ್ಲ ನೋಡೋಲ್ಲ, ನನಗೆ ಕ್ರೇಜ್ ಇಲ್ಲ. ಮುಂಚೆಲ್ಲ ನೋಡಿ ಅರ್ಧ ಟೆನ್ಷನ್, ಇಲ್ಲಿ ಹೇಳೋದು ಅಲ್ಲೋಗಿ ಪ್ರೇಯರ್ ಮಾಡೋದು. ನಾನು ಮೊನ್ನೆ ಒಂದೇ ದಿವಸ ಧೋನಿ ಆಡ್ತಾ ಇರ್ಬೇಕಾದ್ರೆ ನಾನು ಪ್ರೇಯರ್ ಮಾಡ್ಕೊಂಡು ವಿಕೆಟ್ ಬೀಳಪ್ಪ ಅನ್ನೋ ಥರ ಇದ್ದಿದ್ದು ಫೀಲಿಂಗ್ ಇದ್ದಿದ್ದು. ಅದೊಂಥರ ಫೀಲಿಂಗ್, ಪ್ರೇಯರ್ ಮಾಡಿದಾಗ ಅದೊಂದು ಪವರು. ಆದರೆ ಇವತ್ತು ಗೊತ್ತೇ ಇರುತ್ತಲ್ಲ, ಮುಂಚೆಲ್ಲ ಅಡ್ವಾನ್ಸಾಗಿ ಬ್ರೈನಿಗೆ ಒಳಗಡೆ ಹೋಗ್ಬಿಡುತ್ತೆ, ಅದು ಗುರು ನಕ್ಷತ್ರ ಆಗಲ್ಲ ಅಂತ. ಅದರಿಂದ ನನಗೆ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿಯನ್ನು ದಯವಿಟ್ಟು ಭಾಳ ವಿಶೇಷವಾಗಿ ಅವರ ಜಾತಕನ ನೋಡಿದಾಗ ನಂಗೆ ತುಂಬ ಭಯವನ್ನು ನನಗೆ ಕಾಡಿದೆ. ಅವರ ಭಯ ನನಗೆ ಕಾಡೈತೆ. ನನಗೆ ಓವರಲ್ಲ ಇವಾಗ ನಮ್ಮ ಸಾವು ನಮಗೆ ಗೊತ್ತಿರುತ್ತೆ, ಯಾವಾಗ ಸಾಯ್ತೀವಿ, ಯಾವಾಗ ಮುಡ್ತೀವಿ ಅಂತ. ಯಾಕಂದ್ರೆ ನನ್ನಲ್ಲಿ ತುಂಬ ಡಿಪೆಂಡ್ಸ್ ಅನ್ನೋದು ಇದೆಲ್ಲ ನಂಗೆ ಬೇಗ ಅರ್ಥ ಆಗುತ್ತೆ ಅಸ್ಟ್ರಾಲಜಿ. ಹಾಗಾಗಿಯೇ ಈ 23ನೇ ತಾರೀಕು, ಮುಂದಿನ ತಿಂಗಳು 23ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಮಕ್ಕಳಗುಡ್ಡಲ್ಲಿ ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ ಈ ಕ್ಲಾಸ್ ಇರುತ್ತೆ. 100% ನೀವು ಕೊಡ್ತಿರೋಂಥ ದುಡ್ಡು ಏನೂ ಅಲ್ಲ 100%. ಯಾಕೆಂದರೆ ಇಷ್ಟು ದಿವಸ ನಾವು TV ಒಂದು ಮಾರ್ಕೆಟ್ ಮಾಡಿ ಆ ಜಾಗ ತಗೊಂಡು ಒಂದು 10 ಜನ ಸಂಬಳ ಇಟ್ಟು ಮೇಂಟೈನ್ ಮಾಡೋದಕ್ಕೆ ಅಲ್ಲಿಗೆ ನೇರ. ಆದರೆ ಎಲ್ಲೆಲ್ಲ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊತಿದ್ರು, ಅದನ್ನೆಲ್ಲೊಂದು ಸರಿ ಮಾಡಿಕೊಡ್ಬೇಕು ಅಂತ ಕಷ್ಟಪಟ್ಟು ಈ ಕ್ಲಾಸ್ ಮಾಡ್ತಾ ಇರೋದು. ಖಂಡಿತ ಅಲ್ಲ ಕೂಡ. ಇದಕ್ಕೆ ನನಗೆ ಸಪೋರ್ಟ್ ಮಾಡೋಂಥ ನನಗೆ ವಿಕ್ರಮ್ ಸರ್ ಇದ್ದಾರೆ ತುಂಬ ಚೆನ್ನಾಗಿ. ಹಾಗೆ ನನ್ನ ಸಿಸ್ಟಮ್ನೆಲ್ಲನೂ ಹ್ಯಾಂಡಲ್ ಮಾಡಿಕೊಡ್ತಾರೆ 100%. ಹಾಗಾಗಿ ಜನಕ್ಕೆ ಇದು ಸತ್ಯಾಂಶವನ್ನು ಅರ್ಥ ಮಾಡಿಸ್ಬೇಕು ಅಂತ ತಗೊಬಂದೆ. 100% ಸಬ್ಜೆಕ್ಟನ್ನು ತುಂಬ ಅನುಕೂಲ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾಗಿ ನಾನು ತಿಳಿದಿರೋ ಪ್ರಕಾರ ಒಂದು ಪರಿಹಾರಗಳನ್ನು ಇವಾಗ, ಯಾಕಂದರೆ ಆ ಟೈಮಲ್ಲಿ ಶುಕ್ರ ಗ್ರಹದನ್ನು ಕಲ್ಲು ಇಲ್ಲ ಬ್ಯಾಸ್ಲೆಟ್ ಇಟ್ಟಿನಿ ಪೂಜೆ ಮಾಡಿ ಹೋಮಕ್ಕೆ ಇಟ್ಟು ಕೊಡಬೇಕು ಅಂತ ಇದ್ದೀನಿ ಕ್ಲಾಸಿಗೆ. ಯಾರೆಲ್ಲ ತಗೋತಾರೋ ಅವ್ರಿಗೆಲ್ಲ ಶುಕ್ರಗ್ರಹದ ಅಭಿಷೇಕ ಪೂಜೆಗೆ ಇಟ್ಟು ಬ್ಯಾಸ್ಲೆಟು ಇಲ್ಲಾಂದರೆ ಕೊಡೋಣ ಅಂತ ಇದೆ. 100% ತುಂಬ ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ಮಿರಾಕಲ್, ಭಾಳ ವೈಬ್ರೇಷನ್. ನನಗೆ ತಿಳಿದಿರೋ ಪ್ರಕಾರ ತುಂಬ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ನಮಗೂ ಇಷ್ಟ, ನಿಮಗೂ ಇಷ್ಟ. ಅದು ಲೈಫೇ ಬೇರೆ, ಜಾತಕನೇ ಬೇರೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಅಸ್ಟ್ರಾಲಜಿ ತುಂಬ ಜೀವ ಇದೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಹೆಂಗೆ ಸೂರ್ಯ ಒಬ್ಬನೇನೋ, ಆರ್ಯವರ್ಧನು ಒಬ್ಬನೇ. ಯಾಕಂದರೆ ನನಗೆ ಅಸ್ಟ್ರಾಲಜಿ ಮೇಲೆ ಅಷ್ಟೊಂದು ಲವ್ ಪ್ರೀತಿ. ನನ್ನಿರೋ ಬ್ರಿಲಿಯಂಟ್ ಮೈಂಡಿಗೆ ನಾನೇನು ಬಿಗ್ನೆಸ್ ಮಾಡೋಕ್ಕಾಗಲ್ವಾ?
ಆದರೆ ನಾನು ಮಾಡಲ್ಲ. ಯಾಕಂದರೆ ನಾನು ಅಸ್ಟ್ರಾಲಜಿಲೇ ಮುಳುಗಿದ್ದೀನಿ. ನನಗಿರೋ ಬಿಗ್ನೆಸ್ ಮೈಂಡಿಗೆ, ನನಗಿರೋ ಬುಧ ಗ್ರಹ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ. ಯಾಕಂದರೆ ನಾನೆಲ್ಲನೂ ಮಾಡ್ಬೋದು. ಖಂಡಿತಲೂ ಕೂಡ ನಾನು ಇಲ್ಲ 100%. ಯಾಕಂದರೆ ಲಗ್ನದಲ್ಲಿ ಶನಿ ಗ್ರಹ ಇದ್ದಾಗ, ಲಗ್ನದಲ್ಲಿ ರಾಹು ಇದ್ರೇನು, ಕೇತು ಇದ್ರೇನು, ಎಲ್ಲ ಸಾಕಷ್ಟು ಪ್ರೆಡಿಕ್ಷನ್ನ ನಾನು ಮಾಡಬಲ್ಲ ನನಗೆ. ಯಾಕಂದರೆ ಎಲ್ಲರೂ ಕೂಡ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಅದರೆಲ್ಲ ಅರ್ಥ ಆಗುತ್ತೆ. ಈಗ ನನ್ನ ಕೈಲಿ ಯೋಗವನ್ನು ನಾನು ಒಂದು ಎನರ್ಜಿಯಾಗಿ ಭಾಳ ವಿಶೇಷವಾಗಿ ವಾಸ್ತು ಪರಿಹಾರ ಕಲ್ಗಳನ್ನ ನಾನು ಖಂಡಿತ ಕೊಡೋದನ್ನ ನೀವು ಅದನ್ನೆಲ್ಲ ಬಳಸಿದಾಗ ನಿಮ್ಗೆ ತುಂಬ ಪುಣ್ಯ ಬರುತ್ತೆ. ಭಾಳ ಪುಣ್ಯವನ್ನು ಅನುಭವಿಸ್ತಾರೆ. ಯಾಕಂದರೆ ನಿಮ್ಮನಲ್ಲಿ ಭಾಳ ನೆಗೆಟಿವ್ ದೋಷಕ್ಕೆಲ್ಲ ಕೊಡೋದನ್ನ ತುಂಬ ಪಾಸಿಟಿವ್ನ ಅನುಭವಿಸ್ತಾರೆ. ಯಾಕಂದರೆ ವಿರಾಟ್ ಕೊಹ್ಲಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಇದೇ ಒಂದು 15 ವರ್ಷದಲ್ಲಿ ನನ್ನನ್ನು ಅವತ್ತು ನೀವು ನನ್ನ ನೆನೆಸ್ಕೊತೀರ. ಖಂಡಿತ ಕೂಡ ಇದೇ 15 ವರ್ಷದ ನಂತರ ನೀವು ನೆನೆಸ್ಕೊತೀರ. ಯಾಕಂದರೆ ಸಬ್ಜೆಕ್ಟು ಯಾರನ್ನೂ ಬಿಡಲ್ಲ. ಈ ಪ್ರಪಂಚದಲ್ಲಿ ಅಧಿಕಾರ ಅನ್ನೋದು ಇದ್ಬಿಟ್ರೆ ಎಲ್ಲ ಅಲ್ಲ. 100% ನೀವು ಬರೆದಿರು ಕೇಳಿ. ನಮ್ಮನ್ನು ಹಾಳು ಮಾಡೋದು ಮತ್ತು ನಮ್ಮನ್ನು ಉದ್ಧಾರ ಮಾಡೋದು ನವಗ್ರಹಗಳು ಅತಿ ಹೆಚ್ಚು ಪ್ರೀತಿಸಬೇಕು. ಆ ಸ್ಟೋನ್ ಕೂಡ, ಆ ಕಲ್ಲು ಕೂಡ ನವಗ್ರಹಗಳನ್ನೇ ನಾನು ಕೊಡೋದು. ಬೇರೆ ಇನ್ನೇನು ಕಲ್ಲು ಅಂದರೆ ಬರೀ ಕಲ್ಲೇ ಕೊಡೋಲ್ಲ. ನವಗ್ರಹ ಕಲ್ಲು ತುಂಬ ಕಾಸ್ಟ್ಲಿ ಕಲ್ಲಿರ್ತವೆ. ತುಂಬ ನೀವು ನೆನೆಸ್ಕೊಂಡಿರೋಷ್ಟು ತುಂಬ ಬ್ಯೂಟಿಫುಲ್ ಅಂತ ಕಲ್ಲುಗಳಿರ್ತವೆ. ತುಂಬ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಕಲ್ಲನ್ನು ನೀವು ಇಡೋ ಜಾಗದಲ್ಲಿ ಇಡಿದಾಗ ತುಂಬ ಒಳ್ಳೆಯದು. ಎಜುಕೇಷನ್ ಕಲ್ಲು ತುಂಬ ಜನ ಕೇಳ್ತಾಯಿದ್ರಿ. ನನಗೆ ನೆನ್ನೆ ಸಿಕ್ಕಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಬಂದು ಇಸ್ಕೋಬೋದು. ಮಕ್ಕಳು ಓದೋಕ್ಕೆ ರಿಟರ್ನ್ ಎಕ್ಸಾಮ್ ಬರೆದಿರೋರು, SLC PUC ಇವರೆಲ್ಲರೂ ಕೂಡ ದಯವಿಟ್ಟು ಅದೊಂದು ಇಷ್ಟಗಳ ಇರುತ್ತೆ 100%. ನೀವು ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ. ಆ ಓದೋ ಜಾಗದಲ್ಲಿ ಎಜುಕೇಷನ್ನ ಡೆವಲಪ್ಮೆಂಟ್ ಮಾಡುತ್ತೆ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ದಯವಿಟ್ಟು ತಗೊಂಡೋಗಿ ನಿಮ್ಮ ಮಕ್ಕಳ ಹತ್ರ ಎಜುಕೇಷನ್ ರೂಮಲ್ಲಿ ಇಡಿ. ಅದು ತುಂಬ ವೈಬ್ರೇಷನ್ ಕಲ್ಲಿರುತ್ತೆ. ನೋಡೋಕ್ಕೆ ಆ ಗುರುಗ್ರಹದ ಥರ ಕಲ್ಲಿರುತ್ತೆ. ಅದು ನೋಡೋಕ್ಕೆ ಇವಾಗ ನೋಡಿರಲ್ಲ, ಗುರುಗ್ರಹದ ಚಿಹ್ನೆ ಇತ್ತಲ್ಲ, ಹಂಗಿರುತ್ತೆ. ಇದನ್ನು ನೀವು ಬುಕ್ಕಲ್ಲಾಗಲಿ ಓದೋ ಜಾಗದಲ್ಲೆಲ್ಲ ಇಟ್ಕೊಳ್ಳಿ. ತುಂಬ ಸಾಕಷ್ಟು ಕಲ್ಲುಗಳಿದ್ದಾವೆ ಎಜುಕೇಷನ್ ಕಲ್ಲು. ಅದು ಈ ಕಲ್ಲು ತುಂಬ ಸಪೋರ್ಟ್ ಮಾಡುತ್ತೆ. ಇದನ್ನು ದಯವಿಟ್ಟು ಇಸ್ಕೊಳ್ಳಿ. ತುಂಬ ಕಮ್ಮಿನೇ ಇರೋದು. ನಾನು ಆರ್ಡ್ರ್ ಮಾಡಿ ಸಿಕ್ಕಿರೋದು ಭಾಳ ಕಮ್ಮಿ. ಬೇಗ ಯಾರ್ಯಾರು ಸಿಗುತ್ತೋ ಗೊತ್ತಿಲ್ಲ. ಇನ್ನು ನಾನು ಒಂದೂ ಕೊಟ್ಟಿಲ್ಲ. ನಾನು ನೆನೆ ತಂದು ಆಫೀಸಲ್ಲಿ ಇಟ್ಬಿಟ್ಟು ಬಂದೆ. ಎಜುಕೇಷನ್ ಕಲ್ಲು ಭಾಳ ಅದ್ಭುತವಾಗಿ. ಈ ಎಜುಕೇಷನ್ ಕಲ್ಲನ್ನು ನೀವು ತುಂಬ ಜನ ಬಳಸಿದಷ್ಟು ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಹಾಗಾಗಿ ಈ ಕಲ್ಲುಗಳನ್ನ ತಗೊಂಡೋಗಿ ಎಜುಕೇಷನ್ ಕಲ್ಲನ್ನ ಮಲ್ಲಿಡಿ. ತುಂಬ ಜನ ಫೈನಾನ್ಸ್ ಪ್ರಾಬ್ಲಮ್ ಬರಲ್ತಾ ಇದ್ದರೆ, ದಯವಿಟ್ಟು ಕಷ್ಟದಲ್ಲಿದ್ದರೆ ದಯವಿಟ್ಟು ಆ ಕಲ್ಲುಗಳನ್ನ ತಗೊಂಡೋಗಿ ಫೈನಾನ್ಸ್ ಕಲ್ಲುಗಳನ್ನ ನೀವು ಅಳವಡಿಸಿ. ಮನೇಲಿ ದಿಷ್ಟಿ ನೆಗೆಟಿವ್ ಈ ಥರ ಎಲ್ಲ ಇದ್ದಾಗ 100% ಈ ಪ್ರಾಬ್ಲಮನ್ನು ಖಂಡಿತ ಕೂಡ ಅದು ಕ್ಲಿಯರ್ಗಳಿಗೆ ಕಲ್ಲುಗಳಿದ್ದಾವೆ ತಗೊಂಡೋಗಿ ಇಡಿ. ನಾನು ಯಾಕಂದರೆ ಈ ಮಾತನ್ನು ಹೇಳ್ತೀನಿ, ನನಗೆ ಭಗವಂತ ಅಸ್ಟ್ರಾಲಜಿ ಕೆಲಸವನ್ನು ಮಾಡಿಕೊಟ್ಟವನೇ. ನಾನು ಖಂಡಿತಲೂ ಕೂಡ ಮಾಡ್ತಾಯಿದ್ದೀನಿ. ನ್ಯಾಯದಿಂದ ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ ಅಸ್ಟ್ರಾಲಜಿ ಕ್ಲಾಸನ್ನು. ಯಾಕಂದರೆ ಇದು ಸೀಟ್ ಭಾಳ ಕಮ್ಮಿ ಈ ಸರಿ. ಯಾಕಂದರೆ ಹಳಬ್ರು ಎಲ್ಲರೂ ಬರ್ತಾರೆ 100%. ಬರೆದಿದ್ದು ಕೇಳಿ. ನೀವು ಬೇಗ ನೋಂದಾಯಿಸ್ಕೊಬಿಡಿ. ಆವಾಗ ನಿಮ್ಮ ಪ್ರಾಬ್ಲಮ್ ತುಂಬ ಬೇಗ ಕ್ಲಿಯರ್ ಆಗುತ್ತೆ. 100% ಬೇಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾಕಂದರೆ ನಾನು ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಂತ ಇದ್ದೀನಿ ಈ ಕ್ಲಾಸ್ಗಳನ್ನ. ಇದಾದ ನೆಕ್ಸ್ಟ್ ಇದಾಗಿದ ತಕ್ಷಣ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತಲ್ಲಿ 28ನೇ ತಾರೀಕು ಭಾನುವಾರ ಮಾಡ್ತೀನಿ. ಈ ತಿಂಗಳು ಮುಂದಿನ ತಿಂಗಳು 23 ಅದಕ್ಕೆ ನೆಕ್ಸ್ಟ್ ತಿಂಗಳು 28ನೇ ತಾರೀಕು ಮಾಡ್ತೀನಿ. 7ನೇ ತಿಂಗಳಲ್ಲಿ. ತುಂಬ ಮಿರಾಕಲ್, ಭಾಳ ವೈಬ್ರೇಷನ್. ಇಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಆಯುಸ್ಸು, ಆರೋಗ್ಯ, ಕಾಯಿಲೆಗಳು ಇವೆಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ನಿರ್ಣಯ ಆಗಿರುತ್ತದೆ. ಮನುಷ್ಯ ಕಾಯಿಲೆ ಬಂದ್ರೇ ಸತ್ತೋಗ್ಬಿಡಲ್ಲ 100%. ಬರೆದಿದ್ದು ಕೇಳಿ. ಮತ್ತು ಫಿಟ್ಟಾಗಿರೋರು ಡೆತ್ ಆಗಿರೋರು ನಾವು ನೋಡಿದ್ದೀವಿ. ಕಾಯಿಲೆ ಬಿದ್ದಿರೋರು ಸತ್ತೋಗಿರೋದು ನೋಡಿದ್ವಿ. ಚೆನ್ನಾಗಿದ್ದವರು ಸತ್ತೋಗಿರೋದು ನೋಡಿದ್ವಿ. ಒಳ್ಳೊಳ್ಳೆ ಜಿಮ್ ಬಾಡಿ ಬಿಲ್ಟ್ರು ಎಲ್ಲರೂ ಕೂಡ ಡೆತ್ ಆಗಿರೋರು ನೋಡಿದ್ವಿ. ಒಂದು ಏನಕ್ಕೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಿದ್ದೆ ಅಂದರೆ, ಈ ಪ್ರಪಂಚದಲ್ಲಿ ಒಬ್ಬ ಕ್ರಿಕೆಟ್ ನಡೆದ್ರೆ ನೋಡ್ತೀರಾ, ಒಂದು ಸಿನಿಮಾ ರಿಲೀಸ್ ಆದರೆ ನೋಡ್ತೀರಾ, ಎಲ್ಲ ನೋಡ್ತೀರಾ ತಾನೇ. ಅಸ್ಟ್ರಾಲಜಿನೂ ನೋಡಿ ಏನೇನೆಲ್ಲ ಆಗುತ್ತೆ ಅಂತ. ಯಾಕಂದರೆ ಸಾಕಷ್ಟು ಪ್ರೆಡಿಕ್ಷನ್ ನಾನು ಮಾಡಿರೋದ್ರಿಂದ ನಾನು ನಮ್ಮ ಕರ್ನಾಟಕಕ್ಕೆ ನಿಮಗೆ ಹೆಮ್ಮೆ ಆಗಿರ್ಬೋದು. ಯಾಕಂದರೆ ಈ ಕರೋನಾ ಬರುತ್ತೆ ಅಂತ ಹೇಳಿದ್ದು, ತಿರುಪತಿ ದೇವಸ್ಥಾನ ಬಾಗಿಲಾಗ್ತಾರೆ, ರೋಡಲ್ಲಿ ಜನ ಸಾಯ್ತಾರೆ, ಇದೆಲ್ಲ ನಾನು ಹೇಳಿದ್ದೆ. ಯಾವ ಸರ್ಕಾರ ನಮ್ಮನ್ನು ಕರೆಸಿ ಗುರುತಿಸ್ನಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ನಾನು ಎಲ್ಲವನ್ನೂ ಹೇಳಿದ್ದೀನಿ. ನನಗೆ ಆ ಥರ ಅಲ್ಲ. ಹಾಗಾಗಿ ಇದನ್ನು ಹೇಳಬೇಕು ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು
ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಜಾತಕಗಳು ನೆಟ್ಟಿಗೆ ನೀವು ಸತ್ತೋಯ್ತೀರ 100%. ನಾನು ಹೇಳ್ತೇನೆ, ನಾನು ಸತ್ತೋಯ್ತೀನಿ. ನಮ್ಮದೇನು ತಪ್ಪಿಲ್ಲ. ಗ್ರಹಗಳು ದಶೆಗಳು ನಮ್ಮನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ಹಾಗಾಗಿನೇ ದಶೆಗಳು ತುಂಬ ಬೇಗ ಅಟ್ಯಾಕ್ ಮಾಡ್ತವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಗೆ ಬರುತ್ತೋ ಸಾವು ಗೊತ್ತಿರಲ್ಲ, ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ದಶೆ ಭುಕ್ತಿಗಳು ತುಂಬ ಅಟ್ಯಾಕ್ ಮಾಡ್ತವೆ. ಗ್ರಹಗಳಿಂದ ಸಾವು, ನೋವು, ಅದೃಷ್ಟ, ಮನೆ ಕಟ್ಟೋದು, ಮಕ್ಕಳಾಗೋದು ಎಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಕುಂಡಲಿ ಸಮೇತ ಎಲ್ಲವನ್ನೂ ಕೂಡ ಹೇಳುತ್ತೆ. ಕುಂಡಲಲ್ಲಿ ನಿಮ್ಮ ಸಾವು ಹೇಗೆ ಬರುತ್ತೆ, ನೀವು ಹೇಗೆ ಮನೆ ಕಟ್ತೀರಾ, ಹೇಗೆ ಗಂಡ ಹೆಂಡತಿ ಮಕ್ಕಳಿಂದ ಜಗಳ ಆಗುತ್ತೆ, ಭಾಳ ಮಿರಾಕಲ್. ಇದೆಲ್ಲವೂ ಕೂಡ ಇದೇ 23ನೇ ತಾರೀಕು ಮುಂದಿನ ತಿಂಗಳು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಇದೊಂದು ಬೇಸಿಕ್ ಆದರೆ ಇನ್ನೊಂದು ಅರ್ಧ ಟೈಮನ್ನು ನಿಮ್ಮ ಜಾತಕ ಹಾಳಾಗೋಗಿರ್ಬೋದು, ನಿಮ್ಮ ಮಕ್ಕಳ ಜಾತಕ ಹಾಳಾಗೋಗಿರ್ಬೋದು. ನೀವು ಮನೆಗೆ ಆಲೋಚಿಸ್ಬೇಕು ಅಂದರೆ ನಿಮ್ಮ ಮುಹೂರ್ತ ಹೇಗಿರಬೇಕು, ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಕಷ್ಟ ಇರುತ್ತೆ, ದೇವ್ರನ್ನ ಬೇಡ್ತಾ ಇರ್ತೀರ. ಆದರೆ ಯಾವ ಟೈಮಲ್ಲಿ ಬೇಡಿದ್ರೆ ದೇವ್ರು ಆ ಕಷ್ಟ ಪರಿಹಾರ ಮಾಡ್ತಾರೆ. ನಿಮಗೆ ಟೈಮ್ ಕೆಟ್ಟು ದಗ ಅಂತ ಉರಿತೈತೆ, ನೀವು ಹೋಗಿ ಕೆಟ್ಟ ಟೈಮಲ್ಲಿ ಹೋಗಿ ದೇವ್ರನ್ನ ಪೂಜೆ ಮಾಡ್ತಾರೆ, ಇನ್ನೂ ಕೆಟ್ಟದಾಗ್ಬಿಡುತ್ತೆ, ಇನ್ನೂ ಕೂಡ ಕೆಟ್ಟದನ್ನು ಅನುಭವಿಸ್ತೀರ. ಆಗ ನೀವು ಇಂಥ ಟೈಮಿಂದ ಆ ವ್ರತವನ್ನು ಸ್ಟಾರ್ಟ್ ಮಾಡಿದಾಗ, ಅಂಥ ಟೈಮಿಂದ ಪೂಜಿಸಿದಾಗ ಅದ್ರ ಫಲವನ್ನು ಅತಿ ಹೆಚ್ಚು ಆನಂದಿಸ್ತೀರ. 100% ಅತಿ ಹೆಚ್ಚು ಆನಂದಿಸ್ತೀರ. ಅದೇ ಒಂದು ವೈಬ್ರೇಷನ್ ಒಂದು ಅದ್ಭುತ ಆಗಿರ್ತದೆ. ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕಾಣ್ತೀರ. ಭಾಳ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆದಂಥ ಗ್ರಹ. ಆ ಶುಕ್ರ ಗ್ರಹದ ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ. ಯಾಕಂದರೆ ನಾನು ಇಲ್ಲಿ ಮಾತಾಡೋದನ್ನ ಅಲ್ಲಿ ಮಾತಾಡಲ್ಲ, ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡಲ್ಲ. ನಾನು ಕ್ಲಾಸಲ್ಲಿ ಏನು ಮಾತಾಡಬೇಕು ಅಂತ ಅದು ಸಬ್ಜೆಕ್ಟಾಗಿ ಮಾತಾಡ್ತೀನಿ. ಇಲ್ಲಿ ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಮಾರ್ಕೆಟ್ಗೂ ಸಬ್ಜೆಕ್ಟ್ಗೂ ವ್ಯತ್ಯಾಸ ಇಲ್ಲ. ಯಾಕಂದರೆ ಈ ಪ್ರಪಂಚದೆಲ್ಲವೂ ಕೂಡ ಮಾರ್ಕೆಟೇ. ಭಾಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಭಾಳ ವಿಶೇಷವಾದಂಥ ವೈಬ್ರೇಷನ್ನು ಶುಕ್ರ ಗ್ರಹದ ಬಗ್ಗೆ ನೀವು ತಿಳ್ಕೊಬೇಕನ್ನೋರೆಲ್ಲರೂ ಕೂಡ ಆತಂಕದಲ್ಲಿದ್ದೀರ. ವಿರಾಟ್ ಕೊಹ್ಲಿ ಜಾತಕವನ್ನು ನೀವು ನೋಡ್ಬೋದು. ಅದೇ ಥರ ನಿನ್ನೆ ಮ್ಯಾಚ್ ಸೋತಿದ್ದೀರ. ನಾನು ಹಿಂದಿನ ಪ್ರೋಗ್ರಾಮ್ ನೋಡಿ, ಇವತ್ತು 23, ನಿನ್ನೆ 22ನೇ ಕಾರ್ಯಕ್ರಮವನ್ನು ಹೋಗಿ ನೋಡಿ. ನಾನು ಸ್ಟಾರ್ಟಿಂಗೇ ಹೇಳ್ತೀನಿ 100%. RCBಲಿ ವಿರಾಟ್ ಕೊಹ್ಲಿಗೆ ಗುರು ನಕ್ಷತ್ರಗಳ 100 ಹೊಡೆದ್ರು ಮ್ಯಾಚ್ ಸೋತೋಗ್ಬಿಡ್ತಾರೆ ಜೋಪಾನ ಅಂತ ಹೇಳ್ತೀನಿ. ಇಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಯಾಕೆ ಹೇಳ್ತೀನಿ 100 ಹೊಡೆದ್ರು ಸೋತೋಗ್ತಾರೆ ಜೋಪಾನ ಅಂತ? ನಮಗೆ ಗೊತ್ತು ಸೋಲ್ತಾರೆ ಅಂತ. ಅದನ್ನೇ ಹಿಂಗೆ ಹೇಳ್ಬಿಟ್ಟು ಹೋಗ್ತೀನಿ. ಯಾಕಂದರೆ ಎಷ್ಟೋ ಜನ ಕೆಲಸ ಇಲ್ಲದಿದ್ದವ್ರು ಕೂತಿರ್ತಾರೆ, ಬಾಯಿಗೆ ಬಂದು ಮೆಸೇಜ್ ಹಾಕ್ಕೊಂಡು ಕೂತಿರ್ತಾರೆ. ಇವರಿಗೆಲ್ಲ ನಾವು ಉತ್ತರ ಕೊಡೋಕ್ಕಲ್ಲ. ಆದರೆ ಯಾಕೆ ಬೇಕು ಅಂತ ಈ ಥರ ಹೇಳ್ತೀನಿ. ನೀವು ಕೂಡ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಕೇಳಿ, ಫಾಲೋ ಮಾಡಿ ಉದ್ಧಾರ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ 1100 ರೂಪಾಯಲ್ಲಿ ನಿಮಗೆ ಬೆಳಗಿನ ಸಂಜೆವರೆಗೂ ಈ ಕ್ಲಾಸನ್ನು ತಿಳಿಸ್ಕೊಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಬರುವಂಥವರೆಲ್ಲರೂ ಕೂಡ ನಿತ್ಯ ಪಂಚಾಂಗ ಒಂಟಿ ಕೊಪ್ಪಳನ್ನ ತಗೊಬರ್ರಿ, ತುಂಬ ಒಳ್ಳೆಯದು. ಈಗಲೇ ನೀವು ಬುಕ್ ಅಂಗಡಿಯಲ್ಲಿ ಹೋಗಿ ನಿತ್ಯ ಪಂಚಾಂಗ ಒಂಟಿ ಕೊಪ್ಪಳು ನಿತ್ಯ ಪಂಚಾಂಗ ತಗೊಳ್ಳಿ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿತ್ಯ ಕುಂಡಲಿ ಪಂಚಾಂಗ, ನಿತ್ಯ ಕುಂಡಲಿ ಇರುತ್ತೆ, ಅದನ್ನು ತಗೊಳ್ಳಿ. ಅದು ತುಂಬ ಇರುತ್ತೆ, ಒಂದು 150 ರೂಪಾಯಿನ ಇರುತ್ತೆ ಆ ಬುಕ್ಕು. ಕಾದು ಈ ವರ್ಷದ ಪಂಚಾಂಗ ಅದನ್ನು ತಗೊಂಡು ಇಟ್ಕೊಂಡು ಬರ್ರಿ. ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ನಿಮ್ಮ ಊರಲ್ಲಿ ಸಿಗುತ್ತೆ ನಿತ್ಯ ಪಂಚಾಂಗ ಅಂತ, ದಯವಿಟ್ಟು ತಗೊಳ್ಳಿ. ಯಾಕಂದರೆ ಇವತ್ತು ಎಲ್ಲ ಕಡೆ ನೀವು ಅಕೌಂಟಲ್ಲಿ ನೀವು ಟರ್ನ್ ಆನ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬುಕ್ ತಗೊಬಂದು ನಿಮ್ಮ ಪಾಡಿ ನೀವು ತಗೊಂಡು ಹೋಗಿ 100%. ಇದನ್ನೆಲ್ಲವೂ ಹೇಳಿದ್ದೀನಿ. ಕ್ಲಾಸು ಇದನ್ನು ಫ್ರೀ ಅಂತೆಲ್ಲ ತಿಳ್ಕೊಳ್ಳಿ. ಯಾಕಂದರೆ ಇದು ಅಲ್ಲಿ ಮೇಂಟೆನೆನ್ಸ್ ಸರಿ ನಾನು ಮಾಡಿದಾಗ ನಾನೇ ಕೈಯಿಂದ ಹಾಕಿದ್ದೀನಿ 100%. ಅದು ಈ ಸರಿಲೂ ಕೂಡ ಅಲ್ಲಿಗೆ ನೇರ ಮಾಡ್ತೀನಿ 100%. ಹಾಗಾಗಿ ನೀವು ಕೊಡೋ ದುಡ್ಡಿಗೂ ಅಲ್ಲಿ ಮೇಂಟೆನೆನ್ಸ್ಗೂ ಸರಿ ಮಾಡಿ ಹಾಕ್ಬಿಡ್ತೀನಿ 100%. ಅಲ್ಲಿಗೆ ಆ ಥರ ಇದ್ದಾಗ ಇದನ್ನು ನಿಮಗೆ ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸಖತ್ತು ಸಬ್ಜೆಕ್ಟು. ನಾನು ಕ್ಲಾಸ್ ಮಾಡ್ತಾಯಿದ್ದಾಗ ನನಗೂ ಮೆಮೊರಿ ಸಖತ್ತು ಇಂಪ್ರೂವ್ ಆಗುತ್ತೆ. ಯಾಕಂದರೆ ನನಗೆ ತುಂಬ ಇಷ್ಟ, ಭಾಳ ವಿಶೇಷವಾಗಿ ಈ ಕ್ಲಾಸ್ ಮಾಡೋದು ತುಂಬ ಅದ್ಭುತವಾದ ಇಷ್ಟವನ್ನು ಆಗುತ್ತೆ. ಹಾಗಾಗಿ ಈ ಕ್ಲಾಸ್ ತುಂಬ ಬ್ಯೂಟಿಫುಲ್ಲಾಗಿ ಈ ಕ್ಲಾಸನ್ನು ಮಾಡ್ತೀನಿ 100%. ಈ ಕ್ಲಾಸನ್ನು ನಾನು ಬ್ಯೂಟಿಫುಲ್ಲಾಗಿ ಮಾಡ್ತೀನಿ. ಈ ಕ್ಲಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಮಾಡೋದು. ನಾನು ಈ ಕ್ಲಾಸ್ಗಳನ್ನೆಲ್ಲದನ್ನು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಡ್ತೀನಿ. ಶುಕ್ರ ಗ್ರಹನ ತುಂಬ ಆನಂದಿಸಿ ಮಾತಾಡ್ತೀನಿ 1 ಅವರ್. ಶುಕ್ರ ಅಂದ್ರೇನು, ಶುಕ್ರನ ಕ್ವಾಲಿಟಿ ಅಂದ್ರೇನು, ಶುಕ್ರನ ವೈಬ್ರೇಷನ್ ಏನು, ಶುಕ್ರ ಕೆಟ್ಟರೇನು, ಶುಕ್ರ ಬದುಕಿದ್ರೇನು, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಇದನ್ನೆಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಶುಕ್ರನಿಗೆ ಯಾವ್ಯಾವ ಗ್ರಹ ಹಿಂದೆ ಮುಂದೆ ಇದ್ದರೆ ಏನೆಲ್ಲ ಫಲಗಳು ಕೊಡುತ್ತೆ, ಭಾಳ ಮಿರಾಕಲ್. ಇದನ್ನೆಲ್ಲವೂ ಕೂಡ
ಶುಕ್ರನ ನಾನು ಅತಿ ಹೆಚ್ಚು ಆರಾಧಿಸ್ತೀನಿ, ನಾನು ತುಂಬ ಪ್ರೀತಿಸ್ತೀನಿ. ಹಾಗಾಗಿಯೇ ಆ ಪ್ರೀತಿಯಿಂದ ನಾನು ತುಂಬ ಸಾಕಷ್ಟು ಮಾಹಿತಿಯನ್ನು ನಾನು ನೀಡ್ತೀನಿ. ದಯವಿಟ್ಟು ನನ್ನ ಶುಕ್ರ ಗ್ರಹವನ್ನು ಅರ್ಥ ಮಾಡ್ಕೊಳ್ಳಿ. ಶುಕ್ರನ ನೀವು ಅತಿ ಹೆಚ್ಚು ಪ್ರೀತಿ ಮಾಡೋರು ಎಲ್ಲರೂ ಕೂಡ ಮತ್ತು ನಿಮ್ಮ ಮನೆಗೆ ಆಲೋಕಿಸ್ಬೇಕು. ನಿಮ್ಮ ಮನೇಲಿ ಮಕ್ಕಳು ಮುಹೂರ್ತಗಳು ಹೇಗಿರಬೇಕು, ನಿಮ್ಮ ಮಕ್ಕಳು ಆಫೀಸರ್ಸ್ ಅಂದರೆ ಹೆಂಗಿರಬೇಕು, ಮತ್ತು ಡಿಪಾರ್ಟ್ಮೆಂಟ್ ಹೆಂಗಿರಬೇಕು, ಯಾವಾಗ ತೊಂದರೆ ಬರುತ್ತೆ ಎಲ್ಲವನ್ನೂ ಕೂಡ ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಈ ಕ್ಲಾಸಿಗೆ ಬರೋರು ಪುಣ್ಯವಂತರು, ನಾನು ಪುಣ್ಯವಂತರು. ಇಷ್ಟ ತನಕ ನೋಡಿದವರು ಖಂಡಿತ ಕೂಡ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವಗಳು ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ವಿರಾಟ್ ಕೊಹ್ಲಿಗೆ ಅಂತೇಳಿ ಈ ಕಾರ್ಯಕ್ರಮ ವಿರಾಟ್ ಕೊಹ್ಲಿಗೋಸ್ಕರ ಅರ್ಪಿಸ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ.